ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದ ಬಿಜಾಪುರ ಜಿಲ್ಲೆಯ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಿ ಜಿ ಬರಾರ್ ವಕೀಲರಿಗೆ ನಮಸ್ಕರಿಸಿ, ಅದೇ ರೀತಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂಥ ರಜಾಕ್ ಸಾಬ್ ವಾಲಿಕಾರ್ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಇವತ್ತು ಬಿಜಾಪುರದವನಾಗಿ ಎಂ ಬಿ ಪಾಟೀಲ್ ಸಾಹೇಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿಯಾಗಿ ಮುಂದುವರೆದ ಕಾರಣಕ್ಕಾಗಿ ಅವರಿಗೆ ತಮ್ಮ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗ ಈ ಕಾಂಗ್ರೆಸ್ ಸರ್ಕಾರ ನೆಲ ಕಚ್ಚಿತ್ತು. ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದ್ರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಸಿಕ್ತು. ಆದರೆ ಇವತ್ತು ಆ ಸಿದ್ದರಾಮಯ್ಯನವರಿಗೆ ಸರಿಯಾಗಿ ಆಡಳಿತವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಅನುಕೂಲ ಮಾಡಿಕೊಡಲಿಲ್ಲ. ಸಾಕಷ್ಟು ಹಿಂಸೆಯನ್ನು ಕೊಟ್ಟರು. ಅವರ ಹಿರಿತನಕ್ಕೂ ಕೂಡ ಗೌರವವನ್ನು ಕೊಡದೆ ಅವರನ್ನು ಮುಖ್ಯಮಂತ್ರಿಯಿಂದ ಕೆಳಗಿಳಿಸಿದ್ದ ನೋವು ಕೂಡ ಇವತ್ತು ನಾನು ವ್ಯಕ್ತಪಡಿಸ್ತೀನಿ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಿದರು. ಆದರೆ ಬರೀ ಸಿದ್ದರಾಮಯ್ಯನಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅಹಿಂದ ವರ್ಗ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದ ಮುಖ್ಯ ಉದ್ದೇಶ, ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಬೆಲೆ ಏರಿಕೆ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ನಾನು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರದ ರಾಜ್ಯದ ಯಾವ ನಾಯಕನಿಗೂ ಮೋದಿಯವರ ಬೆಲೆ ಏರಿಕೆ ಬಗ್ಗೆ ಮಾತನಾಡಲಿಕ್ಕೆ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದೀರಿ. ಯಾಕಂದ್ರೆ ನಿಮ್ಮ ಈ 3 ವರ್ಷದ ರಾಜ್ಯ ಸರ್ಕಾರದ ಒಂದು ಸಾಧನೆ ಏನಂತ ಕೇಳಿದ್ರೆ, ನಿಮ್ಮ ಸಾಧನೆ 3 ವರ್ಷದಲ್ಲಿ ಬೆಲೆ ಏರಿಕೆ ಮಾತ್ರ ಅದ. ಇಂಥವರು ನೀವು ಬೆಲೆ ಏರಿಕೆ ಬಗ್ಗೆ ಮಾತನಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ಆದರೂ ಕೂಡ ನಾನೊಬ್ಬ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದು ನನ್ನ ಜವಾಬ್ದಾರಿ. ಇವತ್ತು ನೀವು ಹೇಳ್ತಾ ಇದ್ದೀರಿ 2014ನೇ ಇಸ್ವಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದ ಪೂರ್ವದಲ್ಲಿ UPA ಸರ್ಕಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 50 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ 415 ರೂಪಾಯಿಗೆ ಸಿಗ್ತಿತ್ತು, ಬಂಗಾರದ ಬೆಲೆ 3,500 ಇತ್ತು ಅಂತ ಹೇಳ್ತೀರಿ. ಆದರೆ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾ ಹೇಳ್ತೀನಿ, ನೀವು 2014 ಇಸ್ವಿ ಎಷ್ಟಾಗಿ ತೊಗೋತೀರಿ? ಇದು ಹೆಂಗಾಕೈತೆ ಅಂದ್ರೆ, ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಮತ್ತು ಅಜ್ಜಿ ಹೇಳ್ತಿದ್ರು, ನಮ್ಮ ಕಾಲದಲ್ಲಿ ಇಷ್ಟು ರೊಕ್ಕ ಕೊಟ್ಟರೆ ಕಿಲೋ ಬಂಗಾರ ಬರ್ತಿತ್ತು ಅಂತಕ್ಕಂಥದ್ದು. ಬೆಲೆ ಏರಿಕೆ ಅಂತಕ್ಕಂಥದ್ದು ಅದು ನಡೀತಕ್ಕಂಥ ಪ್ರಕ್ರಿಯೆ ಅದು. ಆದರೆ ಮೊದಲು ಹೊಲಗಳ ಬೆಲೆ 1,000 ರೂಪಾಯಿ ಎಕರೆ ಇತ್ತು, ಇವತ್ತು 30 ಲಕ್ಷ ಎಕರೆ ಆಗಿದೆ. ಆದರೆ ನಾನು ಒಂದು ಕ್ಲಿಯರ್ ಮಾಡ್ತೀನಿ ಎಂ ಬಿ ಪಾಟೀಲ್ರಿಗೆ, ಯಾವಾಗ ಕಾಂಗ್ರೆಸ್ ಸರ್ಕಾರದ ಅವಾಗಿನ ಬೆಲೆ ಏರಿಕೆಗೆ ಕಂಪೇರ್ ಮಾಡಿದರೆ ಭಾರತೀಯ ಜನತಾ ಪಕ್ಷದ ಬೆಲೆ ಏರಿಕೆ ಭಾಳಷ್ಟು ಕಡಿಮೆ. ಉದಾಹರಣೆಯಾಗಿ ಇವತ್ತು ನೀವು 2014 ಇಸ್ವಿ ತೊಗೋದು ಬದಲಾಗಿ ನೀವು 2010 ವರ್ಷ ಹಿಂದೆ ಹೋಗ್ರಿ, 2004ನೇ ಇಸ್ವಿಗೆ ಹೋಗ್ರಿ. ಅವಾಗ UPA ಸರ್ಕಾರ ಇತ್ತಲ್ಲ, ಅವಾಗೇನಿತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಅಂತಕ್ಕಂಥದ್ದು. ಅವತ್ತು
ಪೆಟ್ರೋಲ್ ಬೆಲೆ 33 ರೂಪಾಯಿ ಇತ್ತು. 10 ವರ್ಷದ ನಂತರ UPA ಸರ್ಕಾರದಲ್ಲಿನ ಅದು 65 ರೂಪಾಯಿ ಪೆಟ್ರೋಲ್ ಬೆಲೆ ಆಯಿತು. ಅಂದರೆ ಸುಮಾರು 111% ರೇಟ್ ಏರಿಕೆ ಆಯ್ತು 10 ವರ್ಷನ್ಯಾಗ. ಆದರೆ ನರೇಂದ್ರ ಮೋದಿ ಅವ್ರ ಆಡಳಿತದಲ್ಲಿ 2014ರಿಂದ ಸುಮಾರು 2026ವರೆಗೆ ನೀವು ಕಂಪೇರ್ ಮಾಡಿದರೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದ್ದು ಓನ್ಲಿ 45% ರೇಟ್ ಮಾತ್ರ ಹೆಚ್ಚಾಗಿದೆ. ಅಂದರೆ ಇದ್ರ ಬಗ್ಗೆ ನೀವು ತಾವು ವಿಚಾರಕ್ಕೆ ಉತ್ತರ ಕೊಡ್ರಿ. ಡೀಸೆಲ್ ಬೆಲೆ ಹೇಳ್ತೀರಿ, ಮನಮೋಹನ್ ಸಿಂಗ್ ಅವ್ರ ಆಡಳಿತದಲ್ಲಿ 2014ರಲ್ಲಿ 55 ರೂಪಾಯಿ ಇತ್ತು ಹೇಳ್ತೀರಿ. 10 ವರ್ಷದಿಂದ ಹೋಗ್ರಿ, 2004ನೇ ಇಸ್ವಿಗೆ ಹೋಗ್ರಿ, ಅವತ್ತಿನ ಬೆಲೆ ಏನಿತ್ತು? ಅವತ್ತು ಡೀಸೆಲ್ ಬೆಲೆ ಬರೀ 22 ರೂಪಾಯಿ ಇತ್ತು. 22 ರೂಪಾಯಿಂದ 55 ರೂಪಾಯಿ ಇರೋದು ನಿಮ್ಮ ಸರ್ಕಾರದಲ್ಲಿನ ಅದು ಸುಮಾರು 150% ರೇಟ್ ಹೆಚ್ಚಾಗೈತೆ ಅವತ್ತು 10 ವರ್ಷನಾಗ. ಆದರೆ ಇವತ್ತಿನ ನರೇಂದ್ರ ಮೋದಿಯವರ ರೇಟ್ ಬದಲಾವಣೆ ನೋಡಿದ್ರೆ ಸುಮಾರು 82% ಮಾತ್ರ ಹೆಚ್ಚಾಗೈತಿ. ಇದು ಯಾಕೆ ಹೆಚ್ಚಾಗೈತೆ ಅಂದ್ರೆ ಈ ಜಾಗತಿಕ ಬಿಕ್ಕಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಭಾರತೀಯರಿಗೆ ಬೆಲೆ ಏರಿಕೆ ತೊಂದರೆ ಆಗಬಾರ್ದು ಅಂತೇಳಿ ಕೇಸಿಂದ ನರೇಂದ್ರ ಮೋದಿಯವರು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಮೇಲೆ 13 ರೂಪಾಯಿ ಎಕ್ಸೈಸ್ ಡ್ಯೂಟಿ ತೊಗೋತಿದ್ದು ಕೇಂದ್ರ ಸರ್ಕಾರ. ಇವತ್ತು ಈ ಭಾರತೀಯರಿಗೆ ಜನಸಾಮಾನ್ಯರಿಗೆ ಹೊರಗೆ ಆಗಬಾರ್ದು ಕೇಸಿಂದ 13 ರೂಪಾಯಿ ತೆಗೆದುಕೊಳ್ತಕ್ಕಂಥ ಎಕ್ಸೈಸ್ ಡ್ಯೂಟಿಯನ್ನು 10 ರೂಪಾಯಿ ಕಡಿಮೆ ಮಾಡಿ ಬರೀ 3 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಡೀಸೆಲ್ ಮೇಲೆ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನು ಕಂಪ್ಲೀಟ್ ಬಿಟ್ಬಿಟ್ಟಾರೆ. ಅಂದರೆ ಇದು ಜನರಿಗೆ ಪರವಾದ ಸರ್ಕಾರ ಇರೋದ್ರಿಂದ. ಆದರೆ ನಾನು ಇವತ್ತು MB ಪಾಟೀಲರಿಗೆ ಕೇಳ್ತಾ ಇದ್ದೆ, ಒಬ್ಬ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ನಾಯಕರಿರ್ತಾವೆ. ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದವರು ಕೇಂದ್ರ ಸರ್ಕಾರ ಅಲ್ಲ, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಬೆಲೆ ಹೆಚ್ಚಾಗಿದೆ, ಟ್ಯಾಕ್ಸ್ನಲ್ಲಿ ಕಡಿಮೆ ಮಾಡಿದ್ದಾರೆ ಅವರು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಸುಮಾರು ನಿಮ್ಮ ಆಡಳಿತದಲ್ಲಿ 2 ಸಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದಿರಿ. ಇವತ್ತು ಸುಮಾರು ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ 29.84 ಟ್ಯಾಕ್ಸ್ ವ್ಯಾಟ್ ತೊಗೋತೀರಿ ನೀವು. ಡೀಸೆಲ್ ಮೇಲೆ 21.17 ರೂಪಾಯಿ ಟ್ಯಾಕ್ಸ್ ತೊಗೋತೀರಿ. ಅಂದಾಜು ಸುಮ್ಮನೆ ರಫ್ ಲೆಕ್ಕ ಮಾಡಿದಾಗ ಸುಮಾರು 1 ಲೀಟ್ರ್ ಪೆಟ್ರೋಲ್ ಜನಸಾಮಾನ್ಯ ಖರೀದಿ ಮಾಡಿದಂದ್ರೆ 33 ರೂಪಾಯಿ ಇವತ್ತು ರಾಜ್ಯ ಸರ್ಕಾರ ಹೋಗ್ತೈತಿ. 1 ಲೀಟ್ರ್ ಡೀಸೆಲ್ ಒಬ್ಬ ಜನಸಾಮಾನ್ಯ ಖರೀದಿ ಮಾಡಿದಂದ್ರೆ 21 ರೂಪಾಯಿ ರಾಜ್ಯ ಸರ್ಕಾರ ಹೋಗ್ತೈತಿ. ನೀವು ದೊಡ್ಡ ಮನಸ್ಸು ಮಾಡಿರಿ. ಈಗ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲಗಳ ಬೆಲೆ ಏರಿಕೆ ಇರ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಬೆಲೆ ಏರಿದ್ರಿಂದ ನೀವು ಎಲ್ಲಿವರೆಗೆ ಅದು ಸಮ ಆಗುವವರೆಗೆ ನೀವು ಟ್ಯಾಕ್ಸ್ ಬಿಟ್ಬಿಡ್ರಿ. ರಾಜ್ಯದ ಜನರ ಮೇಲೆ ನಿಮಗೆ ಕನಿಕರ ಇತ್ತಂದ್ರೆ ನೀವೊಬ್ಬರು ಈ ರೀತಿ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಕ್ಕಂಥ MB ಪಾಟೀಲ್ ಇರ್ಬೋದು, ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳೆಲ್ಲರಿಗೂ ನಾನು ಮನವಿ ಮಾಡ್ತೀನಿ, ನಿಮಗೆ ಅಷ್ಟು ಕಳಕಳಿ ಇತ್ತಂದ್ರೆ ಯಾವ ರೀತಿ ನಮ್ಮ ನರೇಂದ್ರ ಮೋದಿಯವರು ಜನರ ಮೇಲೆ ಹೊರೆ ಬೀಳಬಾರ್ದು ದೇಶದಿಂದ ಟ್ಯಾಕ್ಸನ್ನು ಬಿಟ್ಟಿದ್ದಾರೆ, ಇದು ಎಕ್ಸೈಸ್ ಡ್ಯೂಟಿ ಕಟ್ ಮಾಡಿದ್ದಾರೆ. ಆ ರೀತಿ ನೀವು ಟ್ಯಾಕ್ಸ್ ಬಿಟ್ಬಿಟ್ರಿ ಅಂದ್ರೆ ಪುಣ್ಯಾತ್ಮರೇ, ಇವತ್ತು ನಿಮಗೆ ನಮ್ಮ ರಾಜ್ಯ ಜನರಿಗೆ ಪೆಟ್ರೋಲ್ 77 ರೂಪಾಯಿ 60 ಪೈಸೆ ಕೊಡ್ಬೋದು, ಡೀಸೆಲ್ 77 ರೂಪಾಯಿ ಕೊಡ್ಬೋದು. ಇವತ್ತು ಅಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯತೆ ನಿಮಗೆ. ಆ ಕೆಲಸ ಯಾಕೆ ಮಾಡಬಾರ್ದು? ಇವತ್ತು ಗೃಹ ಉಪಯೋಗಿ ಗ್ಯಾಸ್ ಬಗ್ಗೆ ತಾವು ಮಾತನಾಡ್ತೀವಿ. ಇದು ಗ್ಯಾಸ್ ನಮ್ಮ ಇಂಡಿಯಾದಲ್ಲಿ ಸಿಗ್ತಕ್ಕಂಥಲ್ಲ, ಇದನ್ನು ಇಂಪೋರ್ಟ್ ಮಾಡ್ಕೋಬೇಕಾಗೈತಿ. ಇದು ಜಾಗತಿಕ ಯುದ್ಧ ಮಟ್ಟದಲ್ಲಿ ಇವತ್ತು ಉಕ್ರೇನ್ ಇಸ್ರೇಲ್ ರಷ್ಯಾ ಇದ್ದಿರ್ಬೋದು, ಇವತ್ತು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಇರುವಂಥ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಜಲಸಂಧಿಗಳ ಮಾರ್ಗಗಳೇ ಬಂದಾದ ಸಂದರ್ಭದೊಳಗೆ ಇವತ್ತು ನರೇಂದ್ರ ಮೋದಿಯವರು ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಭಾರತೀಯರಿಗೆ ತೊಂದರೆ ಆಗದ ರೀತಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಯುವಕರ ಬಗ್ಗೆ ಮಾತನಾಡ್ತೀರಿ. ಇವತ್ತು ಕೇಂದ್ರ ಸರ್ಕಾರ ಸ್ಟಾರ್ಟಪ್ ಇರ್ಬೋದು, ಮುದ್ರಾ ಯೋಜನೆ ಮೂಲಕ 100 ಕೋಟಿ ಹಣವನ್ನು ಸಾಲವನ್ನು ಕೊಡುವ ಮೂಲಕ ಇವತ್ತು ಯುವಕರಿಗೆ ಉದ್ಯೋಗದಾತರನ್ನು ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಇವತ್ತು 3 ಲಕ್ಷ ಹುದ್ದೆಗಳ ಖಾಲಿ ಇದ್ದರು, ಇವತ್ತು ಆರ್ಥಿಕ ಇಲಾಖೆ ಅದನ್ನು ತುಂಬ್ತಾ ಇಲ್ಲ. ಅಂದರೆ ನೀವು ಪೊಳ್ಳು ಭರವಸೆಗಳಿಗಾಗಿ ರಾಜ್ಯದ ಒಂದು ಹಣಕಾಸು ವ್ಯವಸ್ಥೆ ಹಾಳು ಮಾಡಿದಿರಿ. ಅದಕ್ಕೆ ಇವತ್ತು ಆರ್ಥಿಕ ಇಲಾಖೆ ಕೂಡ ಒಪ್ಪಲ ಅಂತ ಪರಿಸ್ಥಿತಿಗೆ ಬಂದಿದೆ. ಚಿನ್ನದ ಬೆಲೆ ನೀವು ಕಂಪೇರ್ ಮಾಡಿದರೆ UPA ಸರ್ಕಾರದಲ್ಲಿ 370% ಹೆಚ್ಚಾಗೈತೆ, ಅದೇ NDA ಸರ್ಕಾರದಲ್ಲಿ 167% ಮಾತ್ರ ಹೆಚ್ಚಾಗೈತೆ. ಇವತ್ತು ಇನ್ನೊಂದು, ಈಗ ತಾವೆಲ್ಲ ನೋಡಿದ್ವಿ ನಾವು 3 ವರ್ಷನಾಗೆ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರಿ. ಈಗ ಖರೀದಿ ರೈತರ ಹೊಲ ಖರೀದಿಯಲ್ಲಿರ್ಬೋದು, ಅದು ಕೂಡ ಸಾಕಷ್ಟು ಬದಲಾವಣೆಯನ್ನು ಹೆಚ್ಚು ಮಾಡಿದಿರಿ. ಆದರೆ ಪುಣ್ಯಾತ್ಮರೇ, ಇವತ್ತು ಈ ಸಾಲ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ರೈತರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಸಾಲ ಮಾಡ್ತಕ್ಕಂಥ ವ್ಯಕ್ತಿಗೆ ಮಾರ್ಟ್ಗೇಜ್ ಮಾಡಬೇಕು, ಅವ್ರ ಉತ್ತಾರಿ ಮೇಲೆ ಬೋಜ ಏರಿಸ್ಬೇಕಂದ್ರೆ ಅವ್ರಿಗೂ ಕೂಡ ಲಕ್ಷ ನೀವು ವಸೂಲಿ ಮಾಡ್ತಾಯಿದ್ರಿ. ಸಾಲ ಮಾಡೋರಿಗೆ ಕೂಡ ಇವತ್ತೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಏನು
ಒಂದು ಪರಿಸ್ಥಿತಿ ಅದ. ಅದಕ್ಕೆ ಇವತ್ತು ನಾ ಹೇಳೋದಿಷ್ಟೇ, ನಿಮಗೆ ಯಾವ ನೈತಿಕತೆ ಉಳಿದಿಲ್ಲ. ಇನ್ನೊಂದು ವಿಷಯ ನಾನು ಬರ್ತೀನಿ. ಎಂ ಬಿ ಪಾಟೀಲರು ಒಂದು ಮಾತು ಹೇಳಿದ್ದಾರೆ, 2028ಕ್ಕೆ ಅಲ್ಪಸಂಖ್ಯಾತರನ್ನು ನಾವು MLA ಮಾಡ್ತೀವಿ ಅಂತ. ಅಂದರೆ ಬಿಜಾಪುರ ಜಿಲ್ಲೆ ಜನತೆ ಕ್ಲಿಯರ್ ಮಾಡ್ಯಾರ ಅವರು. ಇಲ್ಲಿವರೆಗೆ ಅಲ್ಪಸಂಖ್ಯಾತರನ್ನು ಶಾಸಕನ ಮಾಡೋಕೆ ಅವ್ರ ಪ್ರಯತ್ನ ಯಾರೂ ಮಾಡಿಲ್ಲ ಅಂತಕ್ಕಂಥದ್ದು ಕ್ಲಿಯರ್ ಆಗಿದೆ. ಅದಕ್ಕೆ ಮೊನ್ನೆ ಒಂದು ಘಟನೆ ಆಯಿತು, ತಾವೆಲ್ಲ ನೋಡಿದ್ದು, ತಮ್ಮ ಮಾಧ್ಯಮಕ್ಕೆ ನೋಡಿದ್ದೀನಿ ನಾನು. ಹೆಸ್ಕಾಮದ ಒಂದು ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ನಗರ ಶಾಸಕರು ಬಸನಗೌಡ ಪಾಳ್ಯ ಯತ್ನಾಳರು ಭಾಳಷ್ಟು ಸ್ವಾರಸ್ಯಕರವಾಗಿ ಮಾತನಾಡಿದರು. ಎಂ ಬಿ ಪಾಟೀಲರು ಗುಣಗಾನ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ವೇದಿಕೆಗೆ ನಾನು ಕರೆದರು ಅಂತಕ್ಕಂಥದ್ದು. ಆ ರೈಲ್ವೇದಲ್ಲಿ ನಾನು ರಿಟರ್ನ್ ಬಂದೆ ಅಂತಕ್ಕಂಥ ಏನು ಸ್ವಾರಸ್ಯಕರ ಮಾತು ಹೇಳುವ ಮಾತಿನ ಬರದಲ್ಲಿ ಯಾವ ನಮ್ಮ ನಗರ ಶಾಸಕ ಬಸನಗೌಡ ಪಾಳ್ಯ ಯತ್ನಾಳರು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ, ಬೇರೆ ಬೇರೆ ರಾಜಕಾರಣಿ ಬಗ್ಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾತಾಡುವಂಥ ಸುಳ್ಳು ಮಾತುಗಳನ್ನ ಮಾತಾಡ್ತಕ್ಕಂಥ ಬಸನಗೌಡರ ಮಾತಿನ ಬರದಲ್ಲಿ ಎಂ ಬಿ ಪಾಟೀಲರು ಮತ್ತು ಬಸನಗೌಡರ ಒಂದು ಒಳ ಒಪ್ಪಂದನೂ ಕೂಡ ಅವ್ರು ಕ್ಲಿಯರ್ ಮಾಡಿಬಿಟ್ರು. ಅದಕ್ಕೆ ಇವತ್ತು ಎಂ ಬಿ ಪಾಟೀಲರು ಗಾಬರಿ ಆಗಿಬಿಟ್ರು. ಮುಂದೆ ಹೆಂಗೆ ಅತ್ಯೇಶ ಅಲ್ಪಸಂಖ್ಯಾತರು ಬಿಟ್ಟವ್ರು ಹೆಂಗೆ ಅಂತಕ್ಕಂಥದ್ದು. ಯಾಕೆ ನೋಡಿದಾರೆ ಎಕ್ಸಾಂಪಲ್ ಮೊನ್ನೆ ಚುನಾವಣೆಯಲ್ಲಿ ದಾವಣಗೆರೆ ಚುನಾವಣೆ ಏನಾಯಿತು ಕಾಂಗ್ರೆಸ್ ಪರಿಸ್ಥಿತಿ ಅಂತಕ್ಕಂಥದ್ದು. ಇದನ್ನು ತಿಳ್ಕೊಂಡು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರು ಇನ್ನು ದೂರ ಹೋಗ್ತಾರೆ ಅಂತಕ್ಕಂಥದ್ದು. ಯಾವ ರೀತಿ ಗುಜರಾತ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ಭಾಳಷ್ಟು ಅಲ್ಪಸಂಖ್ಯಾತರು ಇವತ್ತು ಭಾರತೀಯ ಜನತಾ ಪಕ್ಷ ವಾಲ್ತಾ ಇದ್ದಾರೆ. ಅದ್ರ ನೋವು ಇವತ್ತು ಅವ್ರಿಗೆ ಕಾಡ್ತಾ ಇದೆ. ಅವ್ರು ಹೇಳಿದ್ದಾರೆ 8ಕ್ಕೆ 8 ಕಾಂಗ್ರೆಸ್ ಶಾಸಕರನ್ನು ಆರಿಸ್ತಾ ಸಾಧ್ಯ ಇಲ್ಲ ನಿಮಗೆ. ನಾನು ಈಗ ಮೊದಲೇ ಪತ್ರಿಕಾಗೋಷ್ಠಿ ಹೇಳಿದ್ದು ನಾನು ಎಂ ಬಿ ಪಾಟೀಲರಿಗೆ, ನೀವು ಮುಖ್ಯಮಂತ್ರಿ ಆಸೆ ಇದ್ದವ್ರಿದ್ರಿ, ನೀವು ಏನಾರ ಮುಖ್ಯಮಂತ್ರಿ ಆಗಬೇಕು ಕನಸಿತ್ತಂದ್ರೆ ನೀವು 2020 ಒಂಟರ ಒಳಗೆ ಈಗೇನು ಅವಕಾಶ ಇದೆ 2 ವರ್ಷ, ಈಗ ನೀವು ಪ್ರಯತ್ನ ಮಾಡ್ಬೋದು. ಮುಂದಿನ ಸಲ 2028ಕ್ಕೆ 8ಕ್ಕೆ 8 ಇಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಅಲ್ಪಸಂಖ್ಯಾತರು ಜಾಗೃತರಾಗ್ಯಾರ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು BR ವಿಜೇಂದ್ರ ಇರ್ಬೋದು, ನಮ್ಮ ಸಂಸದರು ಜಿಗಜಿಣಗಿ ಸಾಹೇಬರು ಕೂಡ ಭಾಳಷ್ಟು ಆ್ಯಕ್ಟಿವ್ ಆಗಿ ಇವತ್ತು ಬಿಜಾಪುರ ಜಿಲ್ಲೆ ಜನತೆಯಾಗಿ ಸ್ಪಂದಿಸ್ತಾ ಇದ್ದಾರೆ. ಬರುವ ದಿನಮಾನದಲ್ಲಿ ಇವರು ನಮ್ಮ ಜಿಗಜಿಣಗಿ ಸಾಹೇಬರ ನೇತೃತ್ವದಲ್ಲಿ ನಾವು 8ಕ್ಕೆ 8 ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಮತ್ತು ಇನ್ನೊಂದು ಅಲ್ಪಸಂಖ್ಯಾತರ ಬಗ್ಗೆ ನಾನು ಹೇಳುವುದೇನೆಂದ್ರೆ, ಇವತ್ತು ಅಲ್ಪಸಂಖ್ಯಾತರನ್ನು ಬರೀ ಬಳಕೆ ಮಾಡ್ಕೊಂಡಾರ ಇವರು ಅಲ್ಪಸಂಖ್ಯಾತರನ್ನು ಕಾಂಗ್ರೆಸ್ ಸರ್ಕಾರ. ಇವತ್ತು ಅಲ್ಪಸಂಖ್ಯಾತರಿಗೆ ಏನು ಮಾಡಿದ್ರಿ ನೀವು? ಭಾಳಷ್ಟು ಯುವಕರ ಕೈಯಾಗ ಕಲ್ಲು ಕೊಡ್ತಾ ಕೆಲಸ ಮಾಡಿದ್ರಿ. ಇವತ್ತು ಕಾಶ್ಮೀರದ ಪರಿಸ್ಥಿತಿ ನೋಡಿದಾಗ ಭಾಳಷ್ಟು ಅಲ್ಪಸಂಖ್ಯಾತ ಯುವಕರಿಗೆ ಕಲ್ಲು ಕೊಟ್ಟು ಅವರ ಬದುಕನ್ನು ಹಾಳು ಮಾಡ್ತಾಯಿದ್ರು. ಇವತ್ತು ಯಾವಾಗ ನಮ್ಮ ನರೇಂದ್ರ ಮೋದಿಯವರು ಕಾಶ್ಮೀರವನ್ನು ನಮ್ಮ ಕ್ಲಿಯರ್ ಮಾಡಿದಾಗ ಇವತ್ತು ಆ ಮಕ್ಕಳ ಕೈಯಲ್ಲಿ ಪೆನ್ನು ಮತ್ತು ಪುಸ್ತಕ ಬರ್ತಾಯಿದೆ. ಇವತ್ತು ಆ ಮಕ್ಕಳ ತಂದೆ ತಾಯಿ ಇರ್ಬೋದು, ಅವ್ರ ಪೇರೆಂಟ್ಸ್ ಇರ್ಬೋದು, ಇವತ್ತು ಆನಂದ ಪಡ್ತಾ ಇದ್ದಾರೆ ಮಕ್ಕಳ ಒಂದು ಬದಲಾವಣೆಯನ್ನು ಕಂಡು. ಇನ್ನೂ ಸ್ವಲ್ಪ ಇದೆ ಬದಲಾವಣೆ, ಸ್ವಲ್ಪ ದಿವಸದಲ್ಲಿ ಆಗ್ತೈತೆ ಅಂತಕ್ಕಂಥದ್ದು. ಅದಕ್ಕೆ ಕೊನೆಯದಾಗಿ ನಾನು ಇನ್ನೊಂದು ಬಿಜಾಪುರ ಜಿಲ್ಲೆಯ ರಾಜಕೀಯ ಬಗ್ಗೆ ಸ್ವಲ್ಪ ನಾನು ಮಾತನಾಡೋಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಬಿಜಾಪುರ ರಾಜಕೀಯ ಒಂದು ವ್ಯವಸ್ಥೆ, ಪತ್ರಿಕಾಗೋಷ್ಠಿ ಇರ್ಬೋದು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಎಲ್ಲರಿಗೂ ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಭಾಳ ನೋವಿನ ಸಂಗತಿ ಅದ. ಯಾಕಂದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಜೀವನ ಉದ್ದಕ್ಕೂ ಬಿಜಾಪುರ ಜಿಲ್ಲೆಯ ಜನತೆಗೆ ಹೇಳಿಕೊಟ್ಟದ್ದು ಯಾವ ರೀತಿ ನಾವು ಬದುಕಬೇಕು, ನಮ್ಮ ಮಾತುಗಳು ಹೆಂಗಿರ್ಬೇಕಂತ ಹೇಳ್ಕೊಟ್ಟಾರ. ಅದಕ್ಕೆ ದಯಮಾಡಿ ಬಿಜಾಪುರ ಜಿಲ್ಲೆ ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೆ ಹೇಳ್ತಾ ಇದ್ದೇನೆ ನಾನು, ಇಲ್ಲಿ ಏನಾಗೈತೆ ಇಲ್ಲಿವರೆಗೆ ಆಗ್ಯದ, ಇದನ್ನು ಕೊನೆಗೊಳಿಸಲೇಬೇಕು. ಇಲ್ಲ ಅಂದ್ರೆ ನೀವು ನಿಮ್ಮ ವೈಯಕ್ತಿಕ ಮಾತಿನ ಚಾಳಿಗೋಸ್ಕರ ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಕಳೀತೀರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾನು ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟು ವಿಚಾರವನ್ನು ನಾನು ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಸರ್, ಬೆಲೆ ಏರಿಕೆ ಕೇಂದ್ರ ಮಾಡೇ ಇಲ್ಲ. ಏನಾದರೂ ಜಾಗತಿಕ ಈ ಯುದ್ಧಗಳ ಪರಿಣಾಮವಾಗಿ ಕ್ರೂಡ್ ಆಯಿಲ್ ರೇಟ್ ಹೆಚ್ಚಾಗಿದ್ದರಿಂದ ಎಲ್ಲ ದೇಶಗಳಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. ಕ್ರೂಡ್ ಆಯಿಲ್ ಸರ್ ನೀವು ಕಂಪೇರ್ ಮಾಡಿದಾಗ ಕ್ರೂಡ್ ಆಯಿಲ್ ಕಡಿಮೆ ಹೆಚ್ಚು ಆಗ್ತಿರ್ತದೆ ಮಾರ್ಕೆಟ್ನ ಬೆಲೆಯಲ್ಲಿ. ಅದರ ಬೆಲೆ ಏರಿಕೆಯಲ್ಲಿ ನಮ್ಮ ಪರ್ಸೆಂಟೇಜ್ ಲೆಕ್ಕ ತೆಗೆದಾಗ ಭಾಳಷ್ಟು ಕಡಿಮೆ ಇದೆ ನಮ್ಮದು. ಈಗ ಹೇಳಿದ್ರಿ ಇದು ರಾಜಕಾರಣಿಗಳಿಗೆ ಮಾತನಾಡುವವರು ಮೀಡಿಯಾದಲ್ಲಿ ಅಪಶಬ್ದಗಳು ಯಾರು ಅನ್ನೋದು ಬಹಿರಂಗಪಡಿಸ್ತೀವಿ ಸರ. ಒಂದೇ ಕೈ ಚಪ್ಪಾಳೆ ಆಗೋದಿಲ್ಲ. ನಾವು ಗಾಡಿಗೆ ಏನು ಬಾಲ್ ಚೆಂಡು ಹೋಗಿತ್ತೀವೋ ಚೆಂಡು ರಿವರ್ಸ್ ಬರಾಕತ್ತೇವೆ.
ಎರಡೂ ಕಡೆ ಎಲ್ಲ ಕಡೆನೂ ನಡೆದಾವೆ, ಎಲ್ಲ ಕಡೆನೂ ಬಂದ್ ಆಗ್ಬೇಕು. ಅದು ಒಂದೇ ಕಡೆನ ಹೇಳಕ್ಕೆ ಇಚ್ಛೆಪಡು, ಎಲ್ಲ ಕಡೆನೂ ಅದು ಬಂದ್ ಆಗ್ಬೇಕು ಮಾರ್ಗ. ತಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಮನವಿ ಮಾಡ್ತಾನೆ. ಪತ್ರಿಕಾಗೋಷ್ಠಿ ಯಾವ ರೀತಿ ಇಂಡಿವಿಜುವಲ್ ಹೋದಾಗ ನೀವು ಕಟ್ ಮಾಡಿರಿ, ಅವ್ರಿಗೆ ವಾರ್ನಿಂಗ್ ಮಾಡಿರಿ. ನಿಮ್ಗೆ ಅವು ಆ ವಿಷಯಗಳು ಹೊರಗೆ ಬರಲಾರ್ದಂಗೆ ಮುಂದೆ ಪತ್ರಿಕಾಗೋಷ್ಠಿನ ಹಿಂಗೆ ಕೆಟ್ಟ ಮಾತನ್ನು ಮಾತನಾಡಲಾರ್ದಂಥ ಭಾವನೆಗಳು ಅವರಿಗೂ ಕೂಡ ಬರಬೇಕಾಗಿದೆ. ಪ್ರೊಫೆಷ್ನಲ್ ಆಗಿದ್ದವ್ರು ಯಾರೂ ಅದನ್ನು ಹಾಕಿಲ್ಲ. ಬಟ್ ಏನಂತಂದರೆ ಮಾತಿನ ಬರೋದಲ್ಲಿ ನೀವು ಏನಾದರೂ ಹೇಳಿಬಿಟ್ರೆ ನಾವು ಅದು ಕೆಲವೊಂದು ಸಂದರ್ಭದಲ್ಲಿ ಲೈವ್ ಇರ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಅದೇ ಪ್ರಜ್ಞಾವಂತಿಕೆ ಬೆಳೆಸ್ಕೋಬೇಕಲ್ಲ, ಅದು ಮುಖ್ಯವಾಗಿದೆ ಸರ್. ತಮ್ಮದು ತಾವು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಅದನ್ನು ಕೂಡ ರಾಜಕೀಯ ವ್ಯಕ್ತಿಗಳು ಯಾರು ಈ ರೀತಿ ಬಿಜಾಪುರದ ಮಾನ ಮರ್ಯಾದೆ ಕಳೆಯಕತ್ತಾರಲ್ಲ, ಅವರು ಈ ಕೆಲಸ ಮಾಡಬೇಕಂತ ನನಗೆ ನೋವಿಂದ ಹೇಳ್ತಾ ಇದ್ದೀನಿ. ನಾನು ಸಂಸ್ಕೃತಿ ಅಂತ ಹೇಳ್ತಾರೆ, ಸಂಸ್ಕೃತಿ ಎಲ್ಲಿದೆ? ಸಂಸ್ಕೃತಿ ಹೋಗೇ ಬಿಟ್ಟೈತೆ ಸರ್ ಇವತ್ತಿನ ವಾತಾವರಣದಲ್ಲಿ. ಇನ್ನೊಂದು ನಮ್ಮ ರಜಾಕ್ ಸಾಬ್ ವಾಲಿಕಾರ್ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತ ಅಧ್ಯಕ್ಷ ಮಾಡಿದ್ದೆವು. ಭಾಳಷ್ಟು ಆ್ಯಕ್ಟಿವ್ ಪರ್ಸನ್ ಇದ್ದಾರೆ. ಅವ್ರಿಗೂ ಕೂಡ ಒಂದೆರಡು ಮಾತು ಅವರು ಹೇಳಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮ ವಕೀಲರಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಗುರುತಿಸಿ ಅಲ್ಪಸಂಖ್ಯಾತರ ಒಬ್ಬ ನನ್ನನ್ನು ಗುರುತಿಸಿ ನನ್ನ ಜಿಲ್ಲೆಯ ಎಲ್ಲ ನಾಯಕರು ಹಾಗೂ ರಾಜ್ಯದ ಎಲ್ಲ ನಾಯಕರು ನನ್ನನ್ನು ಗುರುತಿಸಿ ನನ್ನ ಜಿಲ್ಲೆಯ ಅಲ್ಪಸಂಖ್ಯಾತ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ನಾ ಎಲ್ಲರಿಗೆ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನಾನು ನನ್ನ ಕೊಟ್ಟಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸ್ಕೋತಾ ಎಲ್ಲ 8 ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಮ್ಮ ಅಲ್ಪಸಂಖ್ಯಾತರ ಎಲ್ಲ ನಾಯಕರನ್ನು ಒಗ್ಗೂಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅಲ್ಪಸಂಖ್ಯಾತರ ಒಂದು ಕೊಡುಗೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.